ಕಮಲ್ ಶ್ರೀದೇವಿ ಸಿನಿಮಾ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ರೆಡಿಯಾಗಿದ್ದಾರೆ ಬ್ಯೂಟಿಫುಲ್ ಸಂಗೀತಾ ಭಟ್ ಅವರು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನ ಮಾತನಾಡ್ಸೋಣ. ಸಂಗೀತಾ ಅವರೇ, ಮತ್ತೆ ಇಂಡಸ್ಟ್ರಿನಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ, ಏನೋ ಒಂದು ಹೊಸ ಹುರುಪು ಉತ್ಸಾಹ ಎಲ್ಲವೂ ಕಾಣ್ತಾ ಇದೆ. ಸೊ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ? ನನ್ನ ಮುಖದಲ್ಲೇ ಕಾಣಿಸ್ತಿದೆ ನಿಮಗೆ. ಆ್ಯಕ್ಚುಲಿ ನಾನು ಇಷ್ಟೊಂದು ಸಂತೋಷವಾಗಿ ಐ ಥಿಂಕ್ ತುಂಬ ವರ್ಷಗಳ ನಂತರ ಕಾಣಿಸ್ಕೊಳ್ತಾ ಇರೋದು. ಆ್ಯಂಡ್ ಪ್ರೆಸ್ ಮೀಟ್ಗಳಲ್ಲೂ ಅಷ್ಟೇ ನಾನು ಅಷ್ಟು ಹೆಚ್ಚುವರಿ ಕಾಣಿಸೋದಿಲ್ಲ, ಯಾಕೆಂದರೆ ಚಿತ್ರಗಳೇ ಕಮ್ಮಿ ಬರ್ತಿರುವಾಗ ನಾನು ಪ್ರೆಸ್ ಮೀಟ್ನಲ್ಲಿ ಬಂದು ಏನು ಮಾತಾಡೋದು ಅಂತ ಗೊತ್ತಿರಲ್ಲ. ಬಟ್ ಕಮಲ್ ಶ್ರೀದೇವಿ ನಾನು ಜೀವನದಲ್ಲೇ ಈ ಥರ ಒಂದು ಪಾತ್ರ ನಾನು ಮಾಡ್ಬೋದು ಅಂತ ಅಂದ್ಕೊಂಡಿರಲ್ಲ ಒಂದು ನಟಿಯಾಗಿ. ಅಂಥ ಒಂದು ಪಾತ್ರನ ಕಮಲ್ ಶ್ರೀದೇವಿ ನನಗೆ ಕೊಟ್ಟಿದೆ ಆ್ಯಸ್ ಅ ಶ್ರೀದೇವಿ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ. ಟೀಸರ್ ನೋಡಿದಾಗ ತುಂಬ ಅದ್ಭುತವಾಗಿದೆ. ಮರ್ಡರ್ ಮಿಸ್ಟರಿ ಕೂತು ನೋಡ್ಬೋದು ಪೇಷನ್ಸಿಂದ ಅಂತ ಅನ್ನಿಸ್ತು ಆ್ಯಕ್ಚುಲಿ. ಸೊ SWCL ವಿನ್ನರ್ ಕೂಡ ನೀವೇ, ಕಪ್ ಗೆದ್ದಿದ್ದೀರಾ. ಇಲ್ಲೂ ಒಂದು ಒಳ್ಳೆ ಸಿನಿಮಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ವೆಯ್ಟ್ ಮಾಡ್ತಾಯಿದ್ರಿ ಈ ಥರದ್ದೊಂದು ಪಾತ್ರಕ್ಕೋಸ್ಕರ. ಸೊ ಎಲ್ಲವೂ ಹೇಳ್ತಾರೆ ಎಲ್ರೂ, ಟೈಮ್ ಬಂದಾಗಲೇ ಎಲ್ಲವೂ ಆಗೋದು, ಟೈಮ್ ಬರಬೇಕು ಅಂತ. ಸೊ ನಿಮಗೆ ಈಗ ಟೈಮ್ ಬಂದಿದೆ ಅಂತ ಅನ್ನಿಸ್ತಿದೆ? ನಿಮ್ಗೆ ಅನ್ನಿಸ್ತಿದೆ ಅಂದರೆ ನಂಗೆ ಅದೇ ಖುಷಿ ಆಗ್ತಿದೆ. ಬಟ್ ಎಸ್, ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್ ನೋಡಿದ್ರೆ ಒಂದಿಷ್ಟು ಬೈ ಯೂನಿವರ್ಸಸ್ ಗ್ರೇಸ್ ಒಳ್ಳೆ ಪಾತ್ರಗಳು, ಮತ್ತು ನಾನು ಲೀಡ್ ರೋಲ್ ಅಂತಲೇ ಹೇಳಲ್ಲ, ಬಟ್ ಒಳ್ಳೆ ಪಾತ್ರಗಳು, ಒಳ್ಳೆ ಸಿನಿಮಾ ತಂಡಗಳು, ಒಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರ ಒಂದು ಹೊಸ ಆಲೋಚನೆಗಳು, ಅವರ ಒಂದು ಪ್ರೋಗ್ರೆಸಿವ್ ಥಾಟ್ಸ್ ಏನಿದೆ ಅದಕ್ಕೆ ನಾನೊಂದು ಭಾಗಿಯಾಗ್ತಿದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷ. ಆ ಒಂದು ಟೈಮ್ ಶಿಫ್ಟ್ ಆಗಬೇಕು ಅಂತ ಹೇಳ್ತಾರಲ್ಲ ಯೂನಿವರ್ಸಲ್ಲಿ, ಯಾವಾಗಲೂ ಒಂದೇ ಥರ ಗ್ರಾಫ್ ಇದ್ದರೆ ಅದನ್ನು ನಮಗೂ ಆ ಹೋಪ್ ಹೊರಟೋಗುತ್ತೆ. ನಾನು ಆ್ಯಕ್ಚುಲಿ ಒಂದು ಕ್ಲೋಸ್ ಟು 16-17 ಇಯರ್ಸ್ ಆಯಿತು. ನನಗೂ ಆ ಒಂದು ಸ್ಟ್ರಗಲ್ ಮಾಡ್ತಾನೆ ಆ ಒಂದು ಹೋಪೇ ಹೊರಟೋಗಿರುತ್ತೆ. ನಿಜವಾಗ್ಲೂ ಒಂದು ಮಿರಾಕಲ್ ಆಗುತ್ತಾ ಅಥವಾ ಒಂದು ಪಾಸಿಟಿವ್ ಸೈಡ್ ಓಪನ್ ಆಗುತ್ತಾ ಅಂತ. ಬಟ್ ಐ ಥಿಂಕ್ ಈಗ ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ ಐ ಡೆಫಿನೆಟ್ಲಿ ಫೀಲ್ ಒಳ್ಳೆ ಸಿನಿಮಾಗಳ ಮೂಲಕ ನಾನು ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ. ಶ್ರೀದೇವಿ ಪಾತ್ರದ ಮೂಲಕ ಕಾಣಿಸ್ಕೊಳ್ತಾ ಇದ್ದೀರಾ. ನಾವು ಕಮಲ್ ಶ್ರೀದೇವಿ ಏನಿದು ಟೈಟಲ್ ಹಿಂಗೆ ಇಟ್ಬಿಟ್ಟಿದಾರಲ್ಲ, ಅವರಿಬ್ಬರ ಬಗ್ಗೆ ಏನಾದರೂ ಸಿನಿಮಾ ಮಾಡ್ತಿದ್ದಾರಾ ಆ ಥರ ಆಲೋಚನೆ ಬಂದಿದ್ದು ಸಹಜ. ಸೊ ನೀವು ಶ್ರೀದೇವಿ ಅವರನ್ನ ಯಾವ ಥರ ಅಡ್ಮೈರ್ ಮಾಡ್ತೀರಾ ಅಂತ? ಅಯ್ಯೋ, ಅವರು ಕೊನೆಗೆ ಹೋಗೋವಾಗ್ಲೂ ಅದ್ಭುತವಾದಂಥ ಚಿತ್ರಗಳನ್ನ ಕೊಟ್ಟು ಹೋದರು. ಇಂಗ್ಲೀಷ್ ಆಗಿರ್ಬೋದು. ಅವರು ನಮಗೆ ಕಲಿಸಿರೋದು, ನಾವು ಪರ್ಸ್ನಲ್ ಲೈಫಲ್ಲಿ ನಾವು ಏನೇ ಇರ್ಬೋದು, ನಾವು ಎಷ್ಟೇ ಕಮ್ಮಿ ಮಾತಾಡ್ಬೋದು ಅಥವಾ ಏನಿರ್ಬೋದು, ಬಟ್ ಒಂದು ಪಾತ್ರ ಅಂತ ನಾವು ಮಾಡಿದಾಗ ಅಥವಾ ಪಾತ್ರ ಅಂತ ಚೂಸ್ ಮಾಡ್ಕೊಳ್ಳುವಾಗ ಅವರ ಒಂದು ಚೂಸಿಂಗ್ ನೇಚರ್ ಏನಿತ್ತಲ್ಲ ಸ್ಕ್ರಿಪ್ಟು, ಅದು ವೆರಿ ಇನ್ಸ್ಪೈರಿಂಗ್. ಅದು ನನಗೆ ನಮ್ಮ ಹಳೆ ನಟಿಯರು ಯಾರಿದ್ರು, ಭಾರತೀಯಮ್ಮ ಆರತಿ ಅವರು, ಮಂಜುಳಾ ಅವರು, ನಾನು ಅವ್ರುಗಳನ್ನ ನೋಡಿ ಬೆಳೆದಿರೋಳು. ನನಗೆ ಇವತ್ತಿಗೂ ಕೆಲವೊಂದ್ಸಲ ನನಗೆ ಯಾವುದು ಚಿತ್ರ ಬರಲೇ ಇಲ್ಲ ಸುಮಾರು ವರ್ಷ, ನನಗೊಂಥರ ಗ್ರಾಫ್ ಇದೆ. ಒಂದು ಸಿನಿಮಾ ಆದಮೇಲೆ 2 ವರ್ಷ ಗ್ಯಾಪ್ ಇರುತ್ತೆ ಅಥವಾ 3 ವರ್ಷ ಗ್ಯಾಪ್ ಇರುತ್ತೆ. ಆ ಥರ ಆದಾಗ ನಾನೇನು ಮಾಡ್ತೀನಿ, ಹಳೆಯ ಚಿತ್ರಗಳು, ಹಳೆಯ ಆ್ಯಕ್ಟ್ರೆಸಸ್ದು ಚಿತ್ರಗಳನ್ನ ಹಾಕ್ಕೊಂಡು ರಾತ್ರಿ ಇಡೀ ನೋಡ್ತೀನಿ. ಸೊ ಅದರಿಂದ ನಾನು ಏನು ನನ್ನ ಒಂದು ನಟಿಯಾಗಿ ಏನು ನಾನು ಇನ್ಸ್ಪಿರೇಷನ್ ತೊಗೊಳ್ಬೋದು ಅಥವಾ ಏನು ನಾನು ತಿದ್ಕೊಳ್ಬೋದು ಅದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಸೊ ದಟ್ ಈಸ್ ಹೌ ಐ ಡೂ ಮೈ ಹೋಮ್ ವರ್ಕ್. ಸೊ ದೇ ಆರ್ ಎ ಗ್ರೇಟ್ ಇನ್ಸ್ಪಿರೇಷನ್ ಡೆಫಿನೆಟ್ಲಿ. ಶ್ರೀದೇವಿಯವರಿಂದ ಏನು ಇನ್ಸ್ಪಿರೇಷನ್? ಸ್ಕ್ರಿಪ್ಟನ್ನ ಚೂಸ್ ಮಾಡೋದು. ಆಮೇಲೆ ಅವರು ಪಾತ್ರಕ್ಕೆ ಅಂತ ಬಂದಾಗ ಅವ್ರನ್ನ ನೀವು ಶ್ರೀದೇವಿಯಾಗಿ ನೋಡಲ್ಲ, ಅವ್ರನ್ನ ಪಾತ್ರ ಆಗಿ ನೋಡ್ತೀರಾ. ಸೊ ಅದು ಒಂದು ನನಗೆ ಅವರಿಂದ ಒಂದು ಒಳ್ಳೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇಂಗ್ಲೀಷ್ ಸಿನಿಮಾದಲ್ಲೂ ಅವರು ಸೀರೆನಲ್ಲೇ ಕಾಣಿಸ್ಕೊಂಡ್ರು, ಕಾಟನ್ ಸೀರೆನಲ್ಲಿ. ನಿಮ್ಮದು ಇಲ್ಲಿ ಸೀರೆ ತುಂಬ ಚೆನ್ನಾಗಿದೆ. ನನಗೆ ಸಿದ್ಲಿಂಗುನಲ್ಲಿ ರಮ್ಯಾ ನೋಡಿದ ಥರ ಆಯಿತು ಆ ಸೀರೆನಲ್ಲಿ. ಹೌದು, ತುಂಬ ಚೆನ್ನಾಗಿದೆ ಸೀರೆ. ಮತ್ತು ಆ ಸೀರೆ ಬಗ್ಗೆ ನೀವು ಹೇಳ್ತಾ ಇದ್ರಿ, ಒಂದೇ ಸೀರೆ ಆಲ್ಮೋಸ್ಟ್ ಸಿನಿಮಾದಲ್ಲಿ ಇರೋದು ಅಂತ. ಎಷ್ಟು ದಿನ ಆ ಸೀರೆ ಯೂಸ್ ಮಾಡಿದ್ರಿ? ಆ್ಯಕ್ಚುಲಿ ಆ ಸೀರೆ ತುಂಬ ವರ್ತ್. ನೀವು 63 ಡೇಸ್ ಅಂತಂದರೆ ಮೇ ಬಿ ಒಂದು 50 ಡೇಸ್ ಹಾಕಿರ್ತೀರಾ ಅಂತ ಅನಿಸುತ್ತೆ ನೀವು. ಸೊ ವರ್ತ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ ಆ ಸೀರೆ. ಸೊ ಹೆಣ್ಣನ್ನು ಪ್ರತಿನಿಧಿಸೋ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ರು ಶ್ರೀದೇವಿ ಅವರು. ನಿಮ್ಮದು ಈ ಸಿನಿಮಾದಲ್ಲಿ ಅದೇ ರೀತಿ ಪಾತ್ರನ ಹೇಗೆ ಏನು ಅಂತ. ಮತ್ತು ಶ್ರೀದೇವಿ ಅವ್ರದ್ದು ಡೆತ್ ಕೂಡ ಇಲ್ಲಿವರೆಗೂ ಮಿಸ್ಟರಿಯಾಗೆ ಉಳಿದಿದೆ. ಕೆಲವ್ರಿಗೆ ಡೌಟ್ಸ್ ಬರುತ್ತೆ, ಕೆಲವ್ರಿಗೆ ಇಲ್ಲ, ಸಹಜವಾಗಿ ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಸುತ್ತ ಅದೇ ಥರ ಹೆಣ್ದಿರೋ ಥರ ಇದೆ. ನನಗೆ ನೋಡ್ತಿದ್ರೆ ಸಿಮಿಲಾರಿಟೀಸ್ ಕೂಡ ಕಂಡುಬರುತ್ತೆ. ಸೊ ಆ ಥರ ವೆನ್ ನ್ಯಾಚುರಲ್ ಅಥವಾ ರಿಯಲ್ ಡೆತ್ಸ್ ಆದಾಗ ತುಂಬ ಸಮಯ ತೊಗೊಳುತ್ತೆ ಅದರದ್ದು ಮಿಸ್ಟ್ರಿ ಅನ್ಸಾಲ್ವ್ ಮಾಡೋಕ್ಕೆ. ಬಟ್ ಅಟ್ಲೀಸ್ಟ್ ಒಂದು ಸಿನಿಮಾ ಮೂಲಕ ಇದರಲ್ಲಿ ಅದಕ್ಕೆ ಆ್ಯಕ್ಚುಲಿ ನೀವು ಹೇಳ್ದಂಗೆ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಅವರ ಪಾತ್ರಗಳ ಹೆಸರು ಇವಾಗ ಒಬ್ಬರೇ ಕಮಲಾಗಿ ಒಬ್ಬರೇ ಶ್ರೀದೇವಿ ಆಗಿರಬೇಕು ಜಗತ್ತಲ್ಲಿ ಅಂತಿಲ್ಲ. ನಮ್ಮ ಪಾತ್ರಗಳ ಹೆಸರು ಅದಕ್ಕೆ ಆ್ಯಪ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮಲ್ ಶ್ರೀದೇವಿ ಅಂತ ಅವರು ಅಡಾಪ್ಟ್ ಮಾಡ್ಕೊಂಡಿತ್ತು. ಬಟ್ ಡೆಫಿನೆಟ್ಲಿ ಇದರಲ್ಲಿ ಸಿನಿಮಾ ಆಗಿರೋದ್ರಿಂದ ನಿಮಗೆ ಒಂಥರ
ಕ್ಯಾಶ್ ಆ್ಯಂಡ್ ಕ್ಯಾರಿ ಥರ. ಇವಾಗ ನೀವು ಚಿತ್ರ ನೋಡ್ತಾ ಇರ್ತೀರಾ, ಎಂಡಲ್ಲಿ ನಿಮಗೆ ಏನು ಮಿಸ್ಟ್ರಿ ಸಾಲ್ವ್ ಆಯಿತು, ವಿಷಯ ಗೊತ್ತಾಯಿತು, ನೀವು ಹೋಗ್ತೀರಾ. ಬಟ್ ರಿಯಲ್ ಲೈಫಲ್ಲಿ ಆ ಥರ ಆಗಲ್ಲ, ಅದು ತುಂಬ ಸಮಯ ತೊಗೊಳುತ್ತೆ, ಯಾರು ಎತ್ತ ಏನು ಅಂತ. ನಮ್ಮ ಸಿನಿಮಾದಲ್ಲೂ ನಿಮ್ಗೆ ಅದೇ ರೀತಿ ಕುತೂಹಲ ಹೊಂಡುತ್ತೆ. ಹೇಗೆ ಅಂದರೆ ನೀವು ಕೂತ್ಕೊಂಡಾಗ ಇವ್ರು ಮಾಡಿರ್ಬೋದಾ ಅಥವಾ ಇವ್ರು ಮಾಡಿರ್ಬೋದಾ, ಎಲ್ಲರ ಮೇಲೂ ನೀವು ಅದನ್ನು ರೂಲ್ ಔಟ್ ಮಾಡೋಕ್ಕೆ ಆಗಲ್ಲ, ಪ್ರತಿಯೊಬ್ಬರ ಮೇಲೂ ನಿಮಗೆ ಡೌಟ್ ಬರುತ್ತೆ. ಸೊ ಹಾಗಾಗಿ ಅವರು ಒಬ್ಬರು, ಇವಾಗ ಕಿಶೋರ್ ಸರ್ ಅವರ ಒಂದು ಪಾತ್ರ ಇಲ್ಲ ಅಂದರೆ ಎಳೆನೇ ವೀಕ್ ಆಗುತ್ತೆ, ಇಡೀ ಚಿತ್ರದ ಎಳೆನೇ ವೀಕ್ ಆಗುತ್ತೆ. ಅಥವಾ ರಮೇಶ್ ಇಂದ್ರ ಅವ್ರ ಪಾತ್ರ ಇಲ್ಲ ಅಂದರೆ ವೀಕ್ ಆಗುತ್ತೆ. ಸೊ ಎಲ್ಲರೂ ಬೇಕಾಗತ್ತೆ, ಎಲ್ರದ್ದು ಪ್ರಾಮುಖ್ಯತೆ ಇದೆ, ಎಲ್ಲರೂ ಆ ಒಂದು ಪಿಲ್ಲರ್ಸ್ ಥರ ನಿಂತು ಆ ಒಂದು ಸ್ಟೋರಿಗೇ ಒಂದು ಬೇರೆ ತಿರುವು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎವ್ರಿಬಡೀಸ್ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್ ಇನ್ ಆ ಫಿಲ್ಮ್.